ಅನ್ಸುತ್ತೆ. ಸೊ ಈಗ ದುಪ್ಪಟ್ಟು ಬಡ್ಡಿ ಆಮಿಷದ ಆರೋಪ ಕೇಳಿ ಬಂದಿದೆ. 30 ಕೋಟಿ ವಂಚನೆ ಮಾಡಿರುವ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. 30 ಕೋಟಿಯನ್ನು ವಂಚಿಸಿ ಜ್ಯುವೆಲರಿ ಶಾಪ್ನ ಮಾಲೀಕನೇ ಪರಾರಿಯಾಗಿದ್ದಾನಂತ. ರಿಟೈರ್ಡ್ ಆಗಿರುವಂಥವರು ಮಹಿಳೆಯರೇ. ಟಾರ್ಗೆಟ್ 24% ಬಡ್ಡಿ ಕೊಡೋದಾಗಿ ನಂಬಿಸಿ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಆತ ಒಬ್ಬನೇ ಅಲ್ಲ, ಕುಟುಂಬ ಸಮೇತ ಎಲ್ಲರೂ ಕೂಡ ಪರಾರಿಯಾಗಿದ್ದಾರೆ. 10 ಅಲ್ಲ 20 ಅಲ್ಲ, 100 ಜನರಿಗೆ ವಂಚಿಸಿ ಎಸ್ಕೇಪ್ ಆಗಿರುವಂಥ ಜ್ಯುವೆಲರಿ ಶಾಪ್ ಮಾಲೀಕ. ಮನಿ ಡಬ್ಲಿಂಗ್ ಆಗಿದ್ರೆ ಇದು ಮನಿ ಡಬ್ಲಿಂಗ್ ಆಗಲ್ಲ. ಅಂದ್ರೆ ಮನಿ ಡಬ್ಲಿಂಗ್ ಅಂತಾರೆ, ಅವ್ರ ಹತ್ರ ದುಡ್ಡು ಇಸ್ಕೊಂಡು ದುಪ್ಪಟ್ಟು ಡಬಲ್ ಕೊಡ್ತೀವಿ ಅಂತ. ಹೌದು. ಅಲ್ಲ, ನೀವು 1,000 ರೂಪಾಯಿ ಕೊಟ್ರೆ ಅದಕ್ಕೆ 24% ಸೇರಿಸಿ ಕೊಡ್ತೀನಿ ಅಂತೇಳಿ ಅಂದರೆ ಮನಿ ಡಬ್ಲಿಂಗ್ ಆಗ್ತಾನೆ ಅರ್ಥ. ಇದು ನಿಮಗೆ ನೋಡಿ, ಕೋಆಪರೇಟಿವ್ ಸೊಸೈಟಿ ಅಂತೇಳಿ, ಆಕಾಶ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ. ಎಷ್ಟು 30 ಕೋಟಿ 30 ಕೋಟಿ. ಅದರಲ್ಲಿ ಎಷ್ಟು ಜನ 1 ಲಕ್ಷ ಕೊಟ್ಟಿರ್ತಾರೆ, 20,000 ಕೊಟ್ಟಿರ್ತಾರೆ, 50,000 ಕೊಟ್ಟಿರ್ತಾರೆ. ಆ 1 ಲಕ್ಷ ಕೊಟ್ಟಿರೋ ಆ್ಯಕ್ಚುಲಿ ಇದು ಹೆಂಗಾಗುತ್ತೆ ಗೊತ್ತಾ? ಈಗ ಯಾರೋ ಒಬ್ಬ 1 ಲಕ್ಷ ಮಾತು ಹೇಳ್ತಾ ಇದ್ರು, ಪ್ರತಿ ಬಾರಿ ಈ ರೀತಿ ವಂಚನೆ ಕೇಸ್ಗಳು ಬಂದಾಗ ನೀವು 30 ಕೋಟಿ ಅಲ್ಲ 100 ಕೋಟಿ ವಂಚನೆ ಮಾಡಿದ್ರು 420 ಕೇಸ್. ಈ ಕಡೆ ಏನಾದ್ರೂ 420 ಕೇಸ್. ಅಲ್ಲ, ಅದು ಹೆಂಗಾಗುತ್ತೆ ಅಂದ್ರೆ, ಈಗ 30 ಕೋಟಿ ಹೆಂಗಾಯ್ತು ಅಂತ ಹೇಳ್ತೀನಿ. ಹೌದು. ಈಗ ಯಾರೋ ಒಬ್ರು 1 ಲಕ್ಷ ರೂಪಾಯಿ ತಗೊಂಡೋಗಿ ಕೊಡ್ತಾರೆ. ಅವನಿಗೆ ಮಾನ್ಯ ಹೆಸ 1,24,000 ಕೊಡ್ತಾನೆ. ಅರೆ ತೇರೆ, ಒಂದು ದಿನದಲ್ಲಿ 24,000 ಆಯ್ತಲ್ಲ. ಅವನೇನ್ ಮಾಡ್ತಾನೆ, ನಾಳೆ 2 ಲಕ್ಷ ತಗೊಂಡೋಗಿ ಕೊಡ್ತಾನೆ. ಆತನ ಮಾನ್ಯ ಹೆಸ 2,48,000 ಸಿಕ್ತು ಅಂತ ಇಟ್ಕೊಳ್ಳಿ. 2 ದಿನಕ್ಕೆ 50,000 ಬಂತಲ್ಲ ಅಂತೇಳಿ ಅವನೇನ್ ಮಾಡ್ತಾನೆ, ಫ್ರೆಂಡ್ ಸಿಗ್ತಾನೆ, ಏನ್ ಗುರು ಇವತ್ತು ಜಾಲಿ ಆಗಿದ್ರೆ, ಗುರು 50,000 ಬಂತು ನನಗೆ ನೋಡು ಅಂತ ಹೇಳ್ತಾನೆ. ಹೌದಾ, ನಾನು ಆಗ್ತೀನಿ. ಅವನೇನ್ ಮಾಡ್ತಾನೆ, ಓ ಬರ್ತಲ್ಲ, ಅಲ್ಲಿಗೆ ಜ್ಯುವೆಲರಿ ಎಲ್ಲ ತಗೊಂಡೋಗಿ ಆಡ ಇರ್ತಾರೆ. ಹೆಂಗಿರು ಬಂದ್ಬಿಡ್ತಾನೆ, ನಾಳೆ ಬಿಡಿಸ್ಕೊಂಬೋಣ ಅಂತೇಳಿ ಎಲ್ಲ ಸೇರ್ಕೊಂಡು ಒಂದು 50 ಲಕ್ಷ ತಗೊಂಡೋಗಿ ಕೊಡ್ತಾರೆ. ಹೌದು, ಆಯ್ತು, ಹೋಗಿರ್ತಾರ ಅವರು. ಹಿಂಗೆ ಆಗೋದಿದು. ಜನ ಮರಳು ಜಾತ್ರೆ ಮರಳು. ಒಬ್ರು ಹಳ್ಳಕ್ ಬೀಳೋದಲ್ಲ, ಒಬ್ಬ ಬಿದ್ದಾದ್ಮೇಲೆ ಇನ್ನೊಬ್ಬನ ಕರ್ಕೊಂಡೋಗಿ ಬೀಳಿಸ್ಕೊಳ್ಳೋದು. ಈ ಕುರಿ ತರ. ಮೇಲೆ ಅವ್ನ ಮಗನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು, ತಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಇದನ್ನು 4ನೇ ತಾರೀಕು. ಇವ್ರು 4ನೇ ತಾರೀಕಿನ ಬಾಗಿಲಾಕಿದ್ರು, ಇಲ್ಲಿವರೆಗೂ ಬಾಗಿಲು ತೆಗೆದಿಲ್ಲ. ಸಾರ್ವಜನಿಕರ ಆಸ್ತಿಗೆ ನಷ್ಟ ಆಗಬಾರ್ದು ಅನ್ನೋ ಉದ್ದೇಶವಾಗಿ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶವಾಗಿ, ಮತ್ತು ಅವ್ರ ಹೆಸರುಗಳಿಗೆ ಯಾರೇ ಆಗಲಿ ಹಣ ತೊಡಗಿಸ್ಬಾರ್ದು. ಮತ್ತು ಡೈರೆಕ್ಟ್ರಲ್ಲಿ ಯಾರಾದ್ರು ಆಕಾಶ್ ಜ್ಯುವೆಲ್ಲರಿ ಅಂತ ಬಂದರೆ ಯಾರಿಗೂ ಹಣ ಕೊಡಬಾರ್ದು. ಜನಗಳಲ್ಲಿ ಹುಷಾರಾಗಿರಬೇಕು, ಜನಗಳು ಎಚ್ಚೆತ್ತಬೇಕು. ಅದು ಮುಚ್ಕೊಂಡು ಹೋಗಿದೆ. ಸಾರ್ವಜನಿಕರಲ್ಲಿ ನಾವು ಬೇಡ್ಕೊಳ್ತಾ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ವಂಚನೆ ಆಗಿದೆ 30 ಕೋಟಿ. ಹೇಗೆ ಅವರನ್ನು ಮರಳು ಮಾಡಿ ಹಣವನ್ನು ಪಡೆದುಕೊಳ್ತಿದ್ದ? ಏನಂತ ಹೇಳಿ ಪಡೆದುಕೊಳ್ತಿದ್ದ? ಯಾಕೆ ಈತನ ಟಾರ್ಗೆಟ್ ನಿವೃತ್ತ ವೃದ್ಧರು ಜೊತೆಗೆ ಮಹಿಳೆಯರೇ ಆಗಿದ್ರು? ನಾಗೇಂದ್ರ ಬಾಬು, ತುಮಕೂರು ನಗರದಲ್ಲಿ ಇರ್ತಕ್ಕಂಥ ಏನು ಆಕಾಶ ಜ್ಯುವೆಲರ್ಸ್ ಏನಿತ್ತು, ಆತ ಕಳೆದ ಒಂದು 25 ವರ್ಷದಿಂದಲೂ ಜ್ಯುವೆಲರಿ ಶಾಪ್ ಅನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದ. ಇತ್ತೀಚೆಗಷ್ಟೇ ಕಳೆದ ಒಂದು 2-3 ವರ್ಷದಿಂದ ಒಂದು ಆಕಾಶ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯನ್ನು ಕೂಡ ತೆರೆದಿದ್ದ. ಈತ ಏನ್ ಮಾಡ್ತಾ ಇದ್ದ, ತಾವು ಇನ್ವೆಸ್ಟ್ ಮಾಡಿದಂತ ಹಣಕ್ಕೆ ದುಪ್ಪಟ್ಟು ಬಡ್ಡಿಯನ್ನ ಕೊಡ್ತೀವಿ ಅಂತೇಳಿ ಜನರನ್ನ ನಂಬಿಸಿ ಅವರಿಗೆ ಆಮಿಷವನ್ನು ಕೂಡ ಹೊಡ್ತಾ ಇದ್ದ. ಸುಮಾರು ಒಂದು 24% ಹಣವನ್ನ ನಾವು ನಿಮಗೆ ಬಡ್ಡಿ ರೂಪದಲ್ಲಿ ಕೊಡ್ತೀವಿ ಅಂತೇಳಿ ಅವರಿಗೆ ನಂಬಿಸಿ ವಂಚನೆ ಮಾಡಿರ್ತಕ್ಕಂಥದ್ದು. ಸುಮಾರು ಇವರು ಈತನ ಟಾರ್ಗೆಟ್ ಏನಂತಂದ್ರೆ, ಯಾರು ರಿಟೈರ್ಡ್ ಆಫೀಸರ್ ಇರ್ತಾರೆ ಮತ್ತೆ ಮಹಿಳೆಯರು, ಅವ್ರ ಜೊತೆಗೆ ಅವ್ರ ಸಂಬಂಧಿಕರನ್ನ ಆ ಥರನೇ ಇವನು ಟಾರ್ಗೆಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸರಿಸುಮಾರು ಈ ಪ್ರಕರಣ ಈಗ ಕಳೆದ 2 ದಿನಗಳ ಹಿಂದಷ್ಟೇ ಬೆಳಕಿಗೆ ಬಂದಿರತಕ್ಕಂಥದ್ದು. ಯಾರು ಮೊದಲು ದೂರನ್ನು ಕೊಡ್ತಾರೆ, ದೂರು ಕೊಟ್ಟಂತ ನಂತರ ಈಗ ಒಂದು 70ಕ್ಕೂ ಹೆಚ್ಚು ಜನರು ಈಗ ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥ. ಇನ್ನು ಸಾಕಷ್ಟು ಜನರು ಕೂಡ ಈತನಿಂದ ಮೋಸ ಹೋಗಿರ್ತದ್ದು ಕೂಡ ಗೊತ್ತಾಗ್ತಾ ಇರ್ತದೆ. ಸದ್ಯ ಈಗ 100ಕ್ಕೂ ಹೆಚ್ಚು ಜನರು ಈತನಿಂದ ಮೋಸ ಹೋಗಿದ್ದಾರೆ ಅಂತ ಕೂಡ ಈಗ ಪ್ರಾಥಮಿಕವಾಗಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಈತ ಈಗ ಒಂದು ತಿಂಗಳ ಹಿಂದೆ ಕುಟುಂಬ ಸಮೇತವಾಗಿ ಮನೆಯನ್ನ ಖಾಲಿ ಮಾಡಿಕೊಂಡು ಈಗ ಪರಾರಿ ಕೂಡ ಆಗಿರ್ತಕ್ಕಂಥದ್ದು. ಈತನಿಂದ ನೊಂದಿರ್ತಕ್ಕಂಥ ಏನು ನಿವೃತ್ತ ಅಧಿಕಾರಿಗಳಿದ್ದಾರೆ ಮತ್ತೆ ಮಹಿಳೆಯರು, ಇವರೆಲ್ಲರೂ ಕೂಡ ಈಗ ಪೊಲೀಸ್ ಠಾಣೆಯ ಮೆಟ್ಲೇರಿರ್ತಕ್ಕಂಥದ್ದು. ಸದ್ಯ ಈಗ ನಾಪತ್ತೆ ಆಗಿರ್ತಕ್ಕಂಥ ಆತನಿಗೆ ಈಗ ಪೊಲೀಸರು ಕೂಡ ಈಗ ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಈತ ಯಾರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ದುಪ್ಪಟ್ಟು ಬಡ್ಡಿಯನ್ನ ನೀಡ್ತೀವಿ ಅಂತೇಳಿ ಆಮಿಷ ಒಡ್ಡಿ ಈಗ ಕೋಟ್ಯಾಂತರ ರೂಪಾಯಿ, ಸುಮಾರು 30 ಕೋಟಿಗೂ ಅಧಿಕ ಹಣವನ್ನ ಈತ ದೋಚ್ಕೊಂಡು ಹೋಗಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಸೊ ಈಗ ದುಪ್ಪಟ್ಟು ಬಡ್ಡಿ ಆಮಿಷದ ಆರೋಪ ಕೇಳಿ ಬಂದಿದೆ. 30 ಕೋಟಿ ವಂಚನೆ ಮಾಡಿರುವ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. 30 ಕೋಟಿಯನ್ನು ವಂಚಿಸಿ ಜ್ಯುವೆಲರಿ ಶಾಪ್ನ ಮಾಲೀಕನೇ ಪರಾರಿಯಾಗಿದ್ದಾನಂತ. ರಿಟೈರ್ಡ್ ಆಗಿರುವಂಥವರು ಮಹಿಳೆಯರೇ. ಟಾರ್ಗೆಟ್ 24% ಬಡ್ಡಿ ಕೊಡೋದಾಗಿ ನಂಬಿಸಿ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಆತ ಒಬ್ಬನೇ ಅಲ್ಲ, ಕುಟುಂಬ ಸಮೇತ ಎಲ್ಲರೂ ಕೂಡ ಪರಾರಿಯಾಗಿದ್ದಾರೆ. 10 ಅಲ್ಲ 20 ಅಲ್ಲ, 100 ಜನರಿಗೆ ವಂಚಿಸಿ ಎಸ್ಕೇಪ್ ಆಗಿರುವಂಥ ಜ್ಯುವೆಲರಿ ಶಾಪ್ ಮಾಲೀಕ. ಮನಿ ಡಬ್ಲಿಂಗ್ ಆಗಿದ್ರೆ ಇದು ಮನಿ ಡಬ್ಲಿಂಗ್ ಆಗಲ್ಲ. ಅಲ್ಲ, ಮನಿ ಡಬ್ಲಿಂಗ್ ಅಂತಾರೆ. ಅವ್ರ ಹತ್ರ ದುಡ್ಡು ಇಸ್ಕೊಂಡು ಮತ್ತೆ ಬಡ್ಡಿ ಮಾಡಿ ಇಲ್ಲ ಡಬಲ್ ದುಡ್ಡು ಡಬ್ಲಿಂಗ್. ಕೊಡ್ತೀವಿ ಅಂತ. ಹೌದು. ಅಲ್ಲ, ನೀವು 1,000 ರೂಪಾಯಿ ಕೊಟ್ರೆ ಅದಕ್ಕೆ 24% ಸೇರಿಸಿ ಕೊಡ್ತೀನಿ ಅಂತೇಳಿ ಹಾ. ಅಂದರೆ ಮನಿ ಡಬ್ಲಿಂಗ್ ಆಗ್ತಾನೆ ಅರ್ಥ. ಇದು ನಿಮಗೆ ನೋಡಿ, ಕೋಆಪರೇಟಿವ್ ಸೊಸೈಟಿ ಅಂತೇಳಿ, ಆಕಾಶ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ. ಎಷ್ಟು 30 ಕೋಟಿ. 30 ಕೋಟಿ. ಅದರಲ್ಲಿ ಎಷ್ಟು ಜನ 1 ಲಕ್ಷ ಕೊಟ್ಟಿರ್ತಾರೆ, 20,000 ಕೊಟ್ಟಿರ್ತಾರೆ, 50,000 ಕೊಟ್ಟಿರ್ತಾರೆ. ಆ 1 ಲಕ್ಷ ಕೊಟ್ಟಿರೋ ನೀನು ಆ್ಯಕ್ಚುಲಿ ಇದು ಹೆಂಗಾಗುತ್ತೆ ಗೊತ್ತಾ? ಈಗ ಯಾರೋ ಒಬ್ಬ 1 ಲಕ್ಷ ಶೆಟ್ರ್ ಒಂದು ಮಾತು ಹೇಳ್ತಾ ಇದ್ರು, ಪ್ರತಿ ಬಾರಿ ಈ ರೀತಿ ವಂಚನೆ ಕೇಸ್ಗಳು ಬಂದಾಗ ನೀವು 30 ಕೋಟಿ ಅಲ್ಲ 100 ಕೋಟಿ ವಂಚನೆ ಮಾಡಿದ್ರು 420 ಕೇಸ್. ಈ ಕಡೆ ಏನೇ ಆದ್ರೂ 420 ಕೇಸ್. ಅಲ್ಲ, ಅದು ಹೆಂಗಾಗುತ್ತೆ ಅಂದ್ರೆ, ಈಗ 30 ಕೋಟಿ ಹೆಂಗಾಯ್ತು ಅಂತ ಹೇಳ್ತೀನಿ. ಹೌದು. ಈಗ ಯಾರೋ ಒಬ್ರು 1 ಲಕ್ಷ ರೂಪಾಯಿ ತಗೊಂಡೋಗಿ ಕೊಡ್ತಾರೆ. ಹಾ. ಅವನಿಗೆ ಮಾನ್ಯ ದಿವಸ 1,24,000 ಕೊಡ್ತಾನೆ. ಹೌದು. ಅರೆ ತೇರೆ, 1 ದಿನದಲ್ಲಿ 24,000 ಆಯ್ತಲ್ಲ. ಅವನೇನ್ ಮಾಡ್ತಾನೆ, ನಾಳೆ 2 ಲಕ್ಷ ತಗೊಂಡೋಗಿ ಕೊಡ್ತಾನೆ. ಹಾ. ಅದನ್ನ ಮಾನ್ಯ ದಿವಸ 2,48,000 ಸಿಕ್ತು ಅಂತ ಇಟ್ಕೊಳ್ಳಿ. ಹೌದು. 2 ದಿನಕ್ಕೆ 50,000 ಬಂತಲ್ಲ ಅಂತೇಳಿ ಹಾ. ಅವನೇನ್ ಮಾಡ್ತಾನೆ, ಫ್ರೆಂಡ್ ಸಿಗ್ತಾನೆ, ಏನ್ ಗುರು ಇವತ್ತು ಜಾಲಿ ಜಾಲಿ ಆಗಿದೆ, ಗುರು 50,000 ಬಂತು ನನಗೆ ನೋಡು ಅಂತ ಹೇಳ್ತಾನೆ. ಹೌದಾ, ನಾನು ಹಾಕ್ತೀನಿ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಓ ಬರ್ತಲ್ಲ, ಅಲ್ಲಿಗೆ ಜನ ಮರಳು ಜ್ಯುವೆಲರಿ ಎಲ್ಲ ತಗೊಂಡೋಗಿ ಆಡ ಇರ್ತಾರೆ. ಹೌದು. ಹೆಂಗಿರು ಬಂದ್ಬಿಡ್ತಾನೆ, ನಾಳೆ ಬಿಡಿಸ್ಕೊಂಬೋಣ ಅಂತೇಳಿ ಎಲ್ಲ ಸೇರ್ಕೊಂಡು ಒಂದು 50 ಲಕ್ಷ ತಗೊಂಡೋಗಿ ಕೊಡ್ತಾರೆ. ಹೌದು. ಆಯ್ತು, ಎತ್ಕೊಂಡು ಹೋಗಿರ್ತಾರ ಅವರು. ಹಿಂಗೆ ಆಗೋದಿದು. ಜನ ಮರಳು ಜಾತ್ರೆ ಮರಳು ಒಂದಿಬ್ರು ಒಬ್ರು ಹಳ್ಳಿಗೆ ಬೀಳೋದಲ್ಲ, ಹಾ. ಒಬ್ಬ ಬಿದ್ದಾದ್ಮೇಲೆ ಇನ್ನೊಬ್ಬನ ಕರ್ಕೊಂಡೋಗಿ ಬೀಳಿಸ್ಕೊಳ್ಳೋದು. ಈ ಕುರಿ ತರ. ಮೇಲೆ ಅವ್ನ ಮಗನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ಅವ್ನ ತಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಇದನ್ನು 4ನೇ ತಾರೀಕು. ಇವ್ರು 4ನೇ ತಾರೀಕಿನ ಬಾಗಿಲಾಕಿದ್ರು. ಇಲ್ಲಿವರೆಗೂ ಬಾಗಿಲು ತೆಗೆದಿಲ್ಲ. ಸಾರ್ವಜನಿಕರ ಆಸ್ತಿಗೆ ನಷ್ಟ ಆಗಬಾರ್ದು ಅನ್ನೋ ಉದ್ದೇಶವಾಗಿ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶವಾಗಿ, ಮತ್ತು ಅವ್ರ ಹೆಸರುಗಳಿಗೆ ಯಾರೇ ಆಗಲಿ ಹಣ ತೊಡಗಿಸ್ಬಾರ್ದು. ಮತ್ತು ಡೈರೆಕ್ಟ್ರಲ್ಲಿ ಯಾರಾದ್ರು ಆಕಾಶ್ ಜ್ಯುವೆಲ್ಲರಿ ಅಂತ ಬಂದರೆ ಯಾರಿಗೂ ಹಣ ಕೊಡಬಾರ್ದು. ಜನಗಳಲ್ಲಿ ಹುಷಾರಾಗಿರಬೇಕು, ಜನಗಳು ಎಚ್ಚೆತ್ತಬೇಕು. ಅದು ಮುಚ್ಕೊಂಡು ಹೋಗಿದೆ. ಸಾರ್ವಜನಿಕರಲ್ಲಿ ನಾವು ಬೇಡ್ಕೊಳ್ತೇವೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ವಂಚನೆ ಆಗಿದೆ 30 ಕೋಟಿ. ಹೇಗೆ ಅವರನ್ನ ಮರಳು ಮಾಡಿ ಹಣವನ್ನ ಪಡೆದುಕೊಳ್ತಿದ್ದ, ಏನಂತ ಹೇಳಿ ಪಡೆದುಕೊಳ್ತಿದ್ದ?